ನಮಸ್ತೆ. ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ಸ್ವಾಗತ. ಲಾಸ್ಟ್ ಮಂತು ಒಂದು ವಿಡಿಯೋ ಮಾಡಿದ್ದೆ ಈ ತೋಟದಲ್ಲಿ. ಈ ತೋಟದಲ್ಲಿ 5 ಲೇಯರ್ ಮಾಡೆಲ್ ಅಲ್ಲಿ ಈ ಪ್ಲಾಂಟೇಶನ್ ಆಗಿತ್ತು. ಪ್ಲಾಂಟೇಶನಲ್ಲಿ 5 ಲೇಯರ್ ಅಂದರೆ ಈಗ ಮೊದಲನೇ ಲೇಯರಲ್ಲಿ ತೆಂಗು, 2ನೇ ಲೇಯರಲ್ಲಿ ಅಡಿಕೆ, 3ನೇ ಲೇಯರಲ್ಲಿ ಹಣ್ಣಿನ ಗಿಡಗಳು, 4ನೇ ಲೇಯರಲ್ಲಿ ಬಾಳೆ ಮತ್ತು 5ನೇ ಲೇಯರಲ್ಲಿ ಅರಿಶಿನ. ಈ ಥರ 5 ಪದರದಲ್ಲಿ ಡಿಸೈನ್ ಮಾಡಿರುವಂತಹ ತೋಟದ ಬಗ್ಗೆ ಸ್ವಲ್ಪ ಡೀಟೈಲಾಗಿ ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋ ಅದರದ್ದು ನೆಕ್ಸ್ಟ್ ಅಪ್ಡೇಟು. ರಫ್ಲಿ 1-1.5 ತಿಂಗಳು ಆಗಿದೆ ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ. ನೋಡ್ಬೋದು ಇಲ್ಲಿ ಬೆಳೆದಿರುವಂತಹ ಅರಿಶಿನ, ಸೊ ಬಾಳೆ, ಇದು ಬಂದು ಏಲಕ್ಕಿ ಬಾಳೆ. ಈ ಕಡೆ ಇರುವಂತಹದ್ದು ಇದು ಮದರಂಗ. ನೋಡಿ ಬುಡ ನೋಡಿ ಹೆಂಗಿದೆ. ಇದು ಗುಂಪು ಬಾಳೆ ಮಾಡೋದಕ್ಕೆ ಬಿಟ್ಟಿರುವಂಥದ್ದು. ಸೊ ಕೆಲವೊಂದು ಕಡೆ ಜಿಗ್ಜ್ಯಾಗ್ ಮೆಥಡಲ್ಲಿ ಗುಂಪು ಬಾಳೆ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಒಂದು ಹಾರ್ವೆಸ್ಟ್ ಆದಮೇಲೆ 15x15 ಡಿಸ್ಟೆನ್ಸಲ್ಲಿ ಬರುತ್ತೆ ಗುಂಪು. ಅವಾಗ ಕ್ರೌಡ್ ಆಗೋಲ್ಲ. ಈಗ ಸ್ವಲ್ಪ ಕ್ರೌಡ್ ಅನ್ನಿಸ್ತಾ ಇದೆ. ಒಂದು ಹಾರ್ವೆಸ್ಟ್ ಆದಮೇಲೆ ಮಧ್ಯ ಒಂದು ಗಿಡ ತೆಗೆದ್ರೆ ನೀಟಾಗಿ ಸೂರ್ಯನ ಬೆಳಕು, ಗಾಳಿ ಎಲ್ಲ ನೀರು ಚೆನ್ನಾಗಿ ಸಿಗುತ್ತೆ. ಈ ಟರ್ಮರಿಕ್ ಬಂದು ಇನ್ನೇನು ಜನವರಿ ಎಂಡ್ ಫೆಬ್ರವರಿಗೆಲ್ಲ ಹಾರ್ವೆಸ್ಟ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟು ಬೇರೆ ಏನಾದರೂ ಮಾಡ್ಬೋದು. ಸೊ ಇವಾಗ ಬನ್ನಿ ಡೀಟೈಲಾಗಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಇದು ಹೇಳ್ದಂಗೆ ಮದರಂಗ ಬಾಳೆ. ಮದರಂಗ ಬಾಳೆ ಆಲ್ರೆಡಿ ಗೊನೆ ಕಡಿತಾ ಇದೆ. ಬಟ್ ಈ ಕಡೆ ಏಲಕ್ಕಿ ಬಾಳಲ್ಲಿ ಆಲ್ರೆಡಿ ತುಂಬ ಗೊನೆಗಳು ಕಡಿದಿದ್ದಾವೆ. ಇಲ್ಲಿ ತೊಗರಿ ನೋಡ್ತಿದ್ದೀರಾ. ನುಗ್ಗೆ ಕಡ್ಡಿ ಹಾಕಿದ್ದೀನಿ. ಇನ್ನೂ ಚಿಗುರು ಹೊಡೆದಿಲ್ಲ. ಕೆಲವೊಂದು ಹೊಡೆದಿದೆ, ಕೆಲವೊಂದು ಹೊಡೆದಿಲ್ಲ. ಇದು ಬಂದು ಗ್ಲಿರಿಸೀಡಿಯಾ. ಈ ಬಾಳೆ ಮಧ್ಯೆನೂ ಟರ್ಮರಿಕ್ ಹಾಕಿದ್ದೆ, ಚೆನ್ನಾಗಿ ಬಂದಿದೆ. ಈ ಡಿಸ್ಟೆನ್ಸ್ ರೋ ಟು ರೋ ಬಂದು 12 ಫೀಟ್ ಇಟ್ಟಿದ್ದೀನಿ. ಒಂದು ಬಾಳೆ ರೋಯಿಂದ ಇನ್ನೊಂದು ಬಾಳೆ ರೋಗೆ. ಅಲ್ಲಿ ಇದು ಒಂದು ಗೊನೆ ಕಡ್ದಿದೆ. ಸ್ವಲ್ಪ ಸಿಗಟೋಕ ರೋಗ ಇದೆ. ಅದಕ್ಕೆ 1-2 ಬಾರಿ ಸ್ಪ್ರೇ ಮಾಡಿದ್ದೆ. ಬಟ್ ಮಳೆ ಜಾಸ್ತಿ ಆಗಿರೋದ್ರಿಂದ ಕಂಟ್ರೋಲ್ ಆಗಿಲ್ಲ ಜಾಸ್ತಿ. ಇಲ್ಲಿ ನೋಡ್ಬೋದು ಎಲ್ಲ ಬಾಳೆ ಚಿಪ್ ಚೆನ್ನಾಗಿ ಬಂದಿದೆ. ಒಂದು 9-10 ಚಿಪ್ಪೆಲ್ಲ ಕಡ್ದಿದೆ. ನೋಡ್ಬೋದು. ನೋಡಿ ಇದ್ರ ಬುಡ ನೋಡಿ. ಈ ಗುಂಪು ನೋಡಿ. ಮಧ್ಯ ಪಪಾಯ ಇದೆ. ಪಪಾಯ ಆ್ಯಕ್ಚುಲಿ ನಾನು ಹಾಕಿಲ್ಲ. ಅದೇ ಗೊಬ್ಬರ ಹಾಕ್ಬೇಕಾದ್ರೆ ಗೊಬ್ಬರದಲ್ಲಿ ಬಂದಿರುವಂತಹ ಪಪಾಯ. ಅದರಿಂದನೂ ಇನ್ಕಮ್ ಬರ್ತಾಯಿದೆ. ಆ್ಯಡೆಡ್ ಬೆನಿಫಿಟ್ ಅಷ್ಟೇ. ಈಗ ಬೇರೆ ಕಡೆ ಪಪಾಯ ಹಾಕಿದ್ದೀನಿ. ಹೊಸದಾಗಿ ಸೋಲೋ ವೆರೈಟಿ ಪಪಾಯ ಹಾಕಿದ್ದೀನಿ ಇದೇ ಪ್ಲಾಟ್ಗೆ. ಆ ಕಡೆ ಆಮೇಲೆ ತೋರಿಸ್ತೀನಿ. ನೋಡಿ ಅಷ್ಟನ್ನು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಬಾಳೆಗೊನೆ ಆಲ್ಮೋಸ್ಟ್ ಒಂದು 20-30% ಬಾಳೆಗೊನೆ ಕಡ್ದಿದೆ. ಇದು ಹೇಗೆ ಅಂದರೆ ನಾನು ಎಲ್ಲ ಒಟ್ಟಿಗೆ ಹಾಕಿಲ್ಲ. ಸ್ಟ್ಯಾಗರ್ಡ್ ಅಂದರೆ ನನಗೆ ವಾರ ಸಿಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾಂಟೇಶನ್ ಮಾಡಿರೋದು. ಸೊ ದಟ್ ನನಗೆ ಇನ್ಕಮ್ಮು ರೆಗ್ಯುಲರ್ ಆಗಿರುತ್ತೆ ಅಂತ. ಅಡಿಕೆ ಗಿಡ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿನೇ ಕೊಟ್ಟಿದ್ದೀನಿ ನನ್ನ ಕಡೆ.
ಈ ಮಧ್ಯ ನುಗ್ಗೆ ಕಡ್ಡಿ ಹಾಕಿದ್ದೀನಿ. ನುಗ್ಗೆ ಕಡ್ಡಿ ಬಂದರೆ ನೈಟ್ರೋಜನ್ ಫಿಕ್ಸೇಷನ್ಗೆಲ್ಲ ಚೆನ್ನಾಗಾಗುತ್ತೆ. ನೋಡಿ ಈ ಗುಂಪು ನೋಡಿ, ಈ ಗುಂಪಲ್ಲಿ ಆಲ್ರೆಡಿ ಒಂದು ಗೊನೆ ಇದೆ. ಆಮೇಲೆ ಇಲ್ಲಿ ಎರಡನೇದು ಕಡಿತಾ ಇದೆ. ಸೊ ಒಂದು ಹಾರ್ವೆಸ್ಟ್ ಆಗ್ತಿದ್ದಂಗೆ ಇನ್ನೊಂದು ರೆಡಿ ಆಗ್ತಾ ಇರುತ್ತೆ. ನಾನಿಲ್ಲಿ ಇದು ಫ್ಲವರ್ ಏನು ಕಟ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನೋಡಿ ಅಡಿಕೆ ನೋಡ್ಬೋದು, ಅಡಿಕೆನೂ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು 5 ಫೀಟ್ ತನಕ ಇದೆ ಅಡಿಕೆ. ಬನ್ನಿ, ಇದು ಏಲಕ್ಕಿ ಬಾಳೆ ಆಯಿತು. ಮುಂದೆ ನಂಜನಗೂಡು ರಸಬಾಳೆ ಇದೆ, ಅದನ್ನು ತೋರಿಸ್ತೀನಿ. ಮದರಂಗ ನೋಡಿದ್ರಿ. ಈ ಪ್ಲಾಟು ಫಸ್ಟ್ ಹಾಕಿರೋದು. ಈ ಕಡೆ ನೋಡ್ತಾ ಇರೋದು, ಈ ಕಡೆ ಇದು ಸ್ಟ್ಯಾಗರ್ಡ್. ಇನ್ನು ಇದು ಗೊನೆ ಕಡಿಯೋದಕ್ಕೆ ಇನ್ನೂ ಒಂದೂವರೆ ತಿಂಗಳು ಬೇಕಾಗುತ್ತೆ. ಸೊ ಅಲ್ಲಿ ತನಕ ನಮ್ಗೆ ಆ ಕಡೆದು ಹಾರ್ವೆಸ್ಟ್ ಆಗಿರುತ್ತೆ. ಸೊ ಇದು ಏಲಕ್ಕಿನೇ. ಇದ್ರ ಮುಂದೆ ನಂಜನಗೂಡು ರಸಬಾಳೆ ಇದೆ. ಈ ಏಲಕ್ಕಿಲೂ ಏನು ಮಾಡಿದ್ದೀನಿ ಅಂದರೆ, ಏಲಕ್ಕಿ ಮಧ್ಯ ಮೆಣಸು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಅಂದರೆ ಮೆಣಸಿನ್ಕಾಯಿ, ಮೆಣಸಲ್ಲ. ಅಡಿಕೆ ಎಲ್ಲ ಆರೋಗ್ಯವಾಗಿದೆ. ಬೇಸಿಕಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ, ಏನು ಉಳುಮೆ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಾಳೆಗೆ ಬೆಡ್ ಕಟ್ಟಿಸ್ಬೇಕಾಗಿರೋದು ಅದನ್ನ ಮೊದಲನೇ ಸರಿ ಉಳುಮೆ ಮಾಡಿದ್ದೆ. ಆಮೇಲೆ ಮಧ್ಯೆ ಬೆಡ್ ಕಟ್ಟಿಸ್ಬೇಕಾದ್ರೂ ಆಯಿತು. ನೋಡಿ ಈಗ ಸಣ್ಣದಾಗಿ ಒಂದು ಟ್ರೆಂಚ್ ಥರ ಕ್ರಿಯೇಟ್ ಆಗ್ತಾಯಿದೆ. ಅಂದರೆ ಒಂದು ಬಾಳೆ ರೋ ಟು ರೋ 12 ಫೀಟ್ ಇದ್ದರೆ, ಸೊ ಒಂದು 5 ಫೀಟಿಗೆ ಒಂಥರ ಟ್ರೆಂಚ್. ಆ್ಯಕ್ಚುಲಿ ಟ್ರೆಂಚ್ ಅಲ್ಲ, ಬೆಡ್ ಕಟ್ಟಿಸ್ಬೇಕಾದ್ರೆ ಮಾಡಿರೋದ್ರಿಂದ ಆ ಟ್ರೆಂಚ್ ಎಫೆಕ್ಟ್ ಕೊಡ್ತಾ ಇದೆ. ಬಟ್ ಇನ್ನೂ ಸ್ವಲ್ಪ ಡೀಪ್ ಹೋದರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಇದೆಲ್ಲ ಮಾವಿನ ಗಿಡ, ಹಣ್ಣಿನ ಗಿಡದ ಪದರದಲ್ಲಿ ಕಡೆ ಎಲ್ಲ ಅರಿಶಿನ ಎಲ್ಲ ನೋಡಿದ್ವಿ. ಚೆಂಡುಮಲ್ಲಿಗೆ ಹಾಕಿದ್ದೆ. ಚೆಂಡುಮಲ್ಲಿಗೆ ಎಲ್ಲ ಹಾರ್ವೆಸ್ಟ್ ಆಗಿ ಮಳೆ ಬಂದು ಅದರದ್ದು ಹೂವೆಲ್ಲ ಸ್ವಲ್ಪ ಇಲ್ಲೇ ಬಿದ್ದಿದ್ದರಿಂದ ಚೆಂಡುಮಲ್ಲಿಗೆ ಗಿಡಗಳು ಯಥೇಚ್ಛವಾಗಿ ಬಂದಿದ್ದಾವೆ. ಸೊ ನೋಡಿ ಇದು ಅರಿಶಿನ. ಮಧ್ಯೆ ತರಕಾರಿ ಹಾಕ್ಕೊಂಡಿದ್ದೆ, ಬದನೆ ಗಿಡ ಅದೆಲ್ಲ ಹಾಕಿದ್ದೆ. ಚೆನ್ನಾಗಿ ಬಂದಿತ್ತು. ಮನೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೆ. ಜಾಸ್ತಿ ಬಂದರೆ ಮಾರಾಟ ಮಾಡೋದು. ಟರ್ಮರಿಕ್ ಹೆಚ್ಚು ಕಡಿಮೆ 4 ಫೀಟ್ ಹತ್ತಿರ ಇದೆ. ಇಲ್ಲಿ ಚಿಲ್ಲಿನೂ ಹಾಕಿದ್ದೆ, ಮಧ್ಯೆ ಟರ್ಮರಿಕ್ ಮಧ್ಯೆ ಚಿಲ್ಲಿನೂ ಬಂದಿದೆ. ಇದನ್ನು ಬೆಳೆಯೋದಕ್ಕೆ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ. ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ. ಬೇಸಿಕಲಿ ವರ್ಮಿ ವಾಶ್ ಮತ್ತು ಪಂಚಗವ್ಯ ನಮ್ಮದು ಮೇಯ್ನ್. ಅದನ್ನು ರೆಗ್ಯುಲರಾಗಿ ಸಪ್ಲೈ ಮಾಡ್ತಾ ಇರ್ತೀವಿ. ಯಾಕಂದರೆ ವರ್ಮಿ ವಾಶು, ಪಂಚಗವ್ಯ ನಮ್ಮ ತೋಟದಲ್ಲೇ ತಯಾರಾಗುತ್ತೆ. ನಮ್ಮ ತೋಟದಲ್ಲೇ ತಯಾರಾಗೋದ್ರಿಂದ ನಮಗೆ ಬಳಸೋದಕ್ಕೆ ಯಥೇಚ್ಛವಾಗಿ ಯಾವಾಗಲೂ ಸಿಗ್ತಿರುತ್ತೆ. ಅದು ಬಿಟ್ಟು ಜೀವಾಮೃತ ಮಾಡಿರ್ತೀನಿ, ಗೋಕೃಪಾಮೃತ ಕೊಟ್ಟಿರ್ತೀನಿ. ಇನ್ನು ಅದ್ರ ಜೊತೆಗೆ ಆರ್ಗ್ಯಾನಿಕ್ ಪೊಟ್ಯಾಶ್ ಕೊಟ್ಟಿದ್ದೀನಿ. ಆರ್ಗ್ಯಾನಿಕ್ ಪೊಟ್ಯಾಶ್ ಅಂತಂದರೆ ಬಿಲ್ವಪತ್ರ ರಸಾಯನ ಹೆಂಗೆ ಮಾಡೋದು ಅಂತಲೂ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಪೊಟ್ಯಾಶ್ನ ₹1 ಕೊಟ್ಟು ಪೊಟ್ಯಾಶ್ ಆಚೆ ಕಡೆಯಿಂದ ತರ್ತಾಯಿಲ್ಲ. ಸೊ ಬಿಲ್ವಪತ್ರ ರಸಾಯನದಿಂದ ಮಾಡಿರೋದು. ನೋಡಿ ಹೆಂಗಿದೆ ಬುಡ, ಎಲ್ಲ ಒಂದು 2 ಅಡಿ ಮೇಲೇ ಇದೆ ಆ್ಯಕ್ಚುಲಿ. ಸೊ ಆ ಕಡೆ ಕಾಣಿಸ್ತಾ ಇರೋದು ನಂಜನಗೂಡು ರಸಬಾಳೆ. ಅದು ನಮ್ಮ ಪ್ಲಾಟೇನೆ. ಅದು ಬೇರೆ ಸ್ವಲ್ಪ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಅಲ್ಲಿ ಹೋಗೋಣ ಈಗ.